ಬಾಲೇಲಿ ಲೇ ನಾವು ಕುಳ್ಳೋದಿನ ಅನ್ಲೇ ಓ ಸಾರಿ ಗಿಡ ಹಾಂ ಯಾಡೋ ಒಂದಲೇ ಮುಂದೆ ಹೇಳೋ ನಾವು ಅಲ್ರಿ ರೆಡಿ ಆಕತ್ತಾಳ ಆಕಿನ ಹೆಸರೇನು ಮತ್ತು ಆಕಿನ ವಯಸ್ಸು ಎಷ್ಟೈತಿ ಮತ್ತು ಆಕಿಗೆ ಮದುವೆ ಆಗಿತ್ತಿಲ್ಲೋ ಒಂದು ವೇಳೆ ಮದುವೆ ಆದ್ರೆ ಆಕಿಗೆ ಮಕ್ಳು ಆಗ್ಯಾವಿಲ್ಲ ಅಂತ ಡೀಟೇಲ್ಸ್ ಬೇಕಿತ್ತೆ. ಆಕಿ ಹೆಸರು ಗೀತಾ, ಹಾಂ ವಯಸ್ಸು 25. ಹಾಂ ನಾನು ಅವು ಇವು ಮಾತಾಡೋದನ್ನ ಕೇಳಿಸ್ಕೊಂಡಿನಿ. ಅದು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ಆಕಿ ಮಾತ್ರ ಮಸ್ತಳಲ್ಲಿ ನವನ ನಮ್ಮ ಸಂಗಪ್ಪಜ್ಜನ ಮದ್ವೆ ಆಗ್ಯಾಳ. ಆಕಿ ನಮ್ಮ ಸಂಗಪ್ಪಜ್ಜನ ಮದ್ವೆ ಆಗಿದ್ದು ಹೋಗೋಗ ಎಲ್ಲರಿಗೂ ಗೊತ್ತೈತಿ, ನಿನಗೆ ಗೊತ್ತಿಲ್ಲನು? ಅದೇನು ಊಗಾಗ ಪಾಗಾಗ ಅನ್ಕೋತ ಊರಾಗಂತ ಕರೆಕ್ಟಾಗಿ ಹೇಳಿ. ನಾನು ಬೆಂಗಳೂರಾಗ ಇರ್ತೀನಿ ಮಗನ, ನಿನ್ಯಾರು ಬಂದೀನಿ. ಅದು ಬಿಡ ಆಕಿ ಕರೆ ಅಂದ್ರೆ ನಮ್ಮ ಸಂಗಪ್ಪಜ್ಜಿಗೆ ಮದುವೆ ಆಗಳ. ಹಾಂ ಮತ್ತು ಅದು ಹೆಂಗೆ ಸಾಧ್ಯ ಇಲ್ಲ ನಾವು ಹೆಂಗೆ ಸಾಧ್ಯ ಅಂತ ಆ ಮುತ್ತೆ ಇಷ್ಟು ಗಳಿಸಿಟ್ಟಾನ. ಅದಕ್ಕೆ ಆ ಮುತ್ತೆನಿಂದ ಓಡಿ ಬಂದಾಳಕಿ. ನೀನು ಗಳಿಸು, ಇದಕ್ಕಿನ್ನ ಚಲೋ ಈಗ ಸಿಗ್ತಾಳ. ಚಲೋ ಹುಡುಗಿ ಹಾಕ್ಲೆ, ಇನ್ನೂ ಒಂದು ವಾರನಾಗೆ ಇಕ್ಕಿನ್ನೇ ಪಟಾಯಿಸ್ತೀನಿ ನೋಡ. ಪಟಾಯಿಸು ಆದ್ರೆ ನಿನಗೆ ಇನ್ನೂ ಒಂದು ವಾರ ಟೈಮ್ ಇಲ್ಲ. ಯಾಕಂತಂದ್ರೆ 2 ದಿವಸದಾಗ ಆಕಿಂದು ಫಸ್ಟ್ ನೈಟ್ ಆಗ್ತೈತಿ. ಹಾಂ ಮುತ್ತಿನ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೋತಾಳಕಿ. ಏನಾಗ ಮಾಡ್ಕೊಳ್ಳಿಯಪ್ಪ ನೀನು. ನಾವು ಓದ್ತೀನಿ, ನಿನ್ನ ಸಾವಾಸ ಬೇಡ ಹೊಂಡೆ ಬಾಲೆ. ಏನ್ ಗೌರಮ್ಮ ಎಲ್ಲಿಗೆ ಹೋಗಿಲ್ಲ? ಎಲ್ಲಿ ಹೋಗಿಲ್ಲ ನೋಡು. ಎಲ್ಲಿಗೆ ಹೋಗ್ಬೇಕ ನೀನು? ಹೋಗ್ಬೇಕಿತ್ತು, ಹಾಂ ಅದಕ್ಕೆ ಸ್ವಲ್ಪ ಅಲ್ಲಿ ರೊಕ್ಕ ಇಸ್ಕೊಂಬರಕ್ಕೆ ಹೊಂಟಿದ್ದೀಗ. ಹೌದಾನ? ತಡಿ ಇಲ್ಲಿ ನಡಿಸ್ಯಾರಲ್ಲ ನಿಂತ್ಕೊಂಡು. ಹೌದು ನೀನು ಅರೆ ಅಲ್ಲ ನೀನು ಅಡಿ ಹ್ಯಾಂಗ ಮಾಡ್ತಾನಮ್ಮ. ಇಲ್ಲಿ ಮಾತಾಡ್ತಾನೆ ಕೇಳ್ಸ್ಯಾನ, ಸುಮ್ಮನೆ ಸ್ವಲ್ಪ. ನಾ ಬಂದಿದ್ದಕ್ಕೆ ಗೊತ್ತಾಗೋಲ್ಲ. ಓ ಮೈ ಲವ್ಲಿ ಡಾರ್ಲಿಂಗ್, ಬಂದ್ರಿ? ಬರೀ ಒಂದು ಸೆಲ್ಫಿ ತಕೊಳ್ಳೋಣ. ನೀ ನನ್ನ ಮುದ್ದಿನ ಹೆಂಡತಿ. ಏನು ಇಷ್ಟು ಮಸ್ತ್ ರೆಡಿ ಆಗ್ಬಿಟ್ರಿಲ್ಲ? ನೀನು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಡಾರ್ಲಿಂಗ್ ಹೆಂಗೆ ಮಾಡ್ತಾವ್ರು? ಥ್ಯಾಂಕ್ ಯು ಡಾರ್ಲಿಂಗ್ ಅಂತ. ಥ್ಯಾಂಕ್ ಯು ಡಾರ್ಲಿಂಗ್. ಈಕಿ ಒಂದು ಹೆಣ್ಣನ ಆ ಮುದಿಯತ್ ಬಿಟ್ಟಿಗೆ ಅಂದು ಹೆಂಗೆ ಆಡಾಕತ್ತಾಳ ನೋಡಿ. ಏನೋ ಅಂತಾರಲ್ಲ ಗಾದೆ ಮಾತು, ಮದುವೆಯಾಗಿ ಮದುವೆಗೆ ಹೋಗ್ತಿದ್ರ. ಹಾಂ, ಈ ಮುದ್ಯವ ರೊಕ್ಕದ ಒಂದು ವಯಸ್ಸಿನಾಗೂ ಹಂಗ ಮೆರೆದಾಡ್ಯಾನಂತ, ಈಗನ ಹಂಗ ಮೆರೆದಾಡಕತ್ತಾನ. ನನ್ನ ಹೊಟ್ಟೆಗೆ ಕಲಿಸ್ದಂಗೆ ಆಕತ್ತೈತಿ ಇವ್ನು ನೋಡಿಬಿಟ್ಟು. ಏಯ್ಯ ಶಿವ, ಈಗ ನಡೆಯೋದ ಸದ್ಯ ಇದ ಗೊತ್ತೈತಿಲ್ಲ ನಿನಗೆ? ಎಷ್ಟು ಮಾಡ್ತಾರೆ ನೋಡು. ರೊಕ್ಕ ಇದ್ದಾರ್ದ ದರ್ಬಾರನ್ನ ಲೆಕ್ಕಾಗೈತಿ. ಈಗ ಹುಡುಗಿಯರು ಹುಡುಗರು ಅನ್ನೋದಿಲ್ಲ ಇಲ್ಲ. ಹೌದು, ನೀವು ನನ್ನ ಯಾಕೆ ಮದುವೆ ಆದ್ರಿ? ತಿಂಡಿ ಹೋಗ್ಲಂತ. ನೀನು ಭಾರಿ ಕೊಂಡ್ರೆ ಕೊಡ್ತೀವಿ ಬಿಡು. ಅವ ಇಂಗ್ಲೀಷ್ ಬರ್ತಾ ಗರಮ್ ನನಗೆ. ನಿಮ್ಮ ಅಂತ ನೋಡಿ ಕಲ್ಕೊಂಡೆ ನಾನು. ಹೇಳ್ರಿ, ನನ್ನ ಯಾಕೆ ಮದುವೆ ಆದ್ರಿ ನೀವು? ನನಗೆ ನನ್ನವ್ರಂತ ಯಾರೂ ಇಲ್ಲ. ನನ್ನ ಜೊತೆ ಯಾರಾದರೂ ಒಬ್ರು ಇರ್ಬೇಕನ್ನೋ ಸಲುವಾಗಿ ನಾನು ಮದುವೆ ಆದಷ್ಟೆ. ಆದ್ರೆ ನೀವು ಯಾರನ್ನಾರ ಸಾಕ್ಬೋದಿತ್ತಲ್ಲ, ನನ್ನ ಯಾಕೆ ಮದುವೆ ಆದ್ರಿ? ಯಾರನ್ನಾರ ಸಾಕಿದ್ರ ಪುಗ್ಶಟ ಆಸ್ತಿ ಹೋಗ್ತಿತ್ತು. ಪುಗ್ಶಟ ಆಸ್ತಿ ಯಾಕೆ ಕಳ್ಕಲ್ಲಿ, ಸುಖ ಅನುಭವಿಸಿ ಸತ್ರ ಆಯ್ತಂತ ನಿನ್ನ ಮದುವೆಗಲ್ಲಿ ದಡ್ಡಿ ಅರ್ಥ ಮಾಡ್ಕ. ಏ ಮುದ್ಕ, ಹೇಳು ಸುಮ್ಮನೆ ಆದಿಲ್ಲ. ಹೇಳ್ರಿ, ಸುಮ್ಮನೆ ಆದ್ರಿಲ್ಲ ಅಂದೆ. ಆ ಮುದುಕನ್ ತಲೆಗೆ ಏನೈತೆ ಎಲ್ಲ ಕರೆ ಹೇಳಕತ್ತಿ ನೋಡಿ ನೀನು. ಮತ್ತೆ ನಾ ಹೇಳೋದು ಕರೆ ಐತಿಲ್ಲ? ನೀ ಹೇಳಿದಲ್ಲ ಈಗ ನೀವು ಯಾರ್ದಾರು ಸಾಕ್ಬೋದಂತ. ಸಾಕ್ತೇವೆ, ಆದ್ರೆ ಅವ್ರು ಎಷ್ಟು ದಿವಸ ಅಂದ್ರೆ ನಮ್ಮ ಜೊತೆಗೆ ಇರ್ತಾರೆ? ಇವತ್ತೆಲ್ಲ ನಾಳೆ ನಾನು ಅಷ್ಟು ತೊಗೊಂಡು ಓಡೋಗೋರು ಅವರು. ಅವಾಗ ನಾನು ಒಬ್ಬಂಟಿಗಾಗಿರ್ಬೇಕಾಗ್ತದೆ. ನಾನು ಮದುವೆ ಆದ್ನಂದ್ರೆ ನನಗೆ ಹುಟ್ಟೋ ಮಕ್ಕಳು ಗಂಡು ಅಥವಾ ಹೆಣ್ಣಾದರೂ ಅವ್ರನ್ನ ನೋಡ್ಕೊತಾರೋ. ನೀನು ನನ್ನ ಜೊತೆ ಇರ್ತೀವಿ. ಬಾ 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 ಮುದುಕೇನು ತಲೆ ಹೊಡಿಸ ನೋಡಿ ಬೇಗರಮ್ಮ. ಸಾಮಾನ್ಯದಾವ ಇಲ್ಲ ಇವ ಮುದುಕ. ಅವ ತಲೆಗಿನ ಕೂಲ್ದು ಹೋದ್ರು ಹೋಗ್ಲಿ ಅಂತೇಳಿ ಆಸ್ತಿ ಮಾಡ್ಯಾನವ. ನೋಡಿ ಹೆಂಗೆ ಮಾತಾಡಕತ್ತಾರ. ಅಂದ್ರೆ ನಿಮ್ಗೇನು ಮಕ್ಕಳು ಮಾಡ್ಕೋ ಆಸೆ ಐತಿ? ನನಗೆ ದೇಹಕ್ಕೆ ವಯಸ್ಸಾಗೈತಿ, ಆದ್ರೆ ಮನಸ್ಸಿಗಲ್ಲ. ಗೌರಮ್ಮ ಸತ್ತಳಿಕಿ ಕಡೆ ಮುದುಕದೇನು ಬಿಡಿವ. ಹಿರಿಯರು ಒಂದು ಶಾಸ್ತ್ರ ಹೇಳ್ಯಾರ ಕೇಳಿ ಏನ? ಏನು? ಹುಣಸಿ ಮರ ಮುಪ್ಪಾದರೂ ಹುಳಿ ಮುಪ್ಪಾಗಲ್ಲಂತ. ನೀವು ಭಾಳ ಪೋಲಿ ಇದ್ದೀರಿಪ್ಪ. ಗೊತ್ತಿಲ್ಲ ನನಗೆ. ಏನು ನೋಡು, ಮದುವೆ ಆಗಿ ಜಸ್ಟ್ 1 ದಿವಸ ಆಗೈತಿ. ಅಯ್ಯ ನಾಳೆ ಫಸ್ಟ್ ನೈಟ್ ತಮ್ಮದು. ಹ್ಞೂ, ಇನ್ನೂ ಮುಂದೆ ಏನೇನೋ ಅನುಭವಿಸ್ಬೇಕಾಗ್ತೈತಿ. 1.5 ಲಕ್ಷ ರೂಪಾಯ್ದು ಮಂಚ ಮಾಡಸಕ್ಕೆ ಹೆಂಗ ಸಾಯ್ತೀನಿ ಎಲ್ಲ ಖರ್ಚು ಮಾಡಿ ಸತ್ರದ್ ಮಾಡಿ ಅನ್ಸತ್ ಮುದುಕ. ನಡಿ
ಅವ್ರು ಯಾರು ಯಾಕೆ ಹೇಳ್ರಕ್ಕ ಅವ್ರ ಚಿಂತೆ ನಮ್ಗೆ ಯಾಕೆ ಬೇಕು? ನೀ ಹೇಳೋದೇನು ಕರೆ ಐತಿ ಬಾ ಮನೆ ಕೆಲಸ ಹಂಗ ಬಿಟ್ಟು ಬಂದಿ ನಾನು. ಎಲ್ಲ ಬದುಕಲ್ಲ ಏನೋ ಅಂತಾರಲ್ಲ ಅವ್ರು ನೋಡ್ಕೊಂತ ಕೂತ್ಕಾರ ನಮ್ಮ ಮನೇನ ಕೆಲಸ ಆಗಲ್ಲ ನೀನು ಏನೋ ಅಂತಾರಲ್ಲ ಅಲ್ಲಿ ಅಕ್ಕ. ಬಾ ಒಳಗೆ ಹೋಗೋಣ. ಹೌದು, ಇಷ್ಟು ದಿನ ನೀವು ಹೆಂಗೆ ಅಡುಗೆ ಮಾಡ್ಕೊಂಡು ತಿಂತಿದ್ರಿ? ಏನೋ ಸಪ್ಪಿದ ಅಡುಗೆ ಊಟ ಮಾಡ್ತಿದ್ದೆ. ಇನ್ಮೇಲೆ ರುಚಿ ರುಚಿಯಾಗಿ ಅಡುಗೆ ಊಟ ಮಾಡ್ಬೋದಲ್ಲ. ಹೌದಾ, ಬರ್ರಿ ನಿಮ್ಗೆ ಏನು ಇಷ್ಟ ಏನಿಲ್ಲ ಎಲ್ಲ ಮಾಡಿಕೊಡ್ತೇನೆ. ಓಕೆ ಓಕೆ. ಗೌರಮ್ಮ ಅಲ್ಲ ಮುದುಕನ್ ಫಸ್ಟ್ ನೈಟಿಗೆ ಏನೋ ಮಂಚ ಬರ್ತು 1.5 ಲಕ್ಷ ರೂಪಾಯಿದಂತ ಅಂದಿ ಇನ್ನೂ ಬಂದಿಲ್ಲಲ್ಲ? ಅಯ್ಯ ಅದು ಎಂತ ಐತಿ ಅಂತ ನಾನು ಅದನ್ನ ಕಾಯಕತ್ತೀನಿ ನೋಡ್ಬೇಕಂತೇಳಿ ಇನ್ನೂ ಬಂದಿಲ್ಲ. ಅಂದ್ರ ಮಂಚ ಬರೋ ತನಕ ಮುದಿಯತ್ತಂದ ಏನಿಲ್ಲ ಅನ್ಸುತ್ತೆ. ಇಲ್ಲಿ ಬಿಡು ಏನೇ ನಡೀತಿದ್ದಾಗಿಲ್ಲ. ಕರೆಕ್ಟ್ ನೋಡ್ಬೇಕಾ ನೀ ಹೇಳಿದ ಮಾತು 100ಕ್ಕೆ 100 ಸತ್ಯ ಅದ. ಆ ಮುದೆ ತಂದು ಫಸ್ಟ್ ನೈಟ್ ಒಟ್ಟ ಹಾಕ್ಬಾರ್ದೆ. ಎದಕ್ಕೆ ಆಗ್ಬಾರ್ದು ಅವ್ರ ಮದುವೆಗೇನ ನೀ ಎಂತ ತಂದಿದ್ಯಲ್ಲ ನೋಡ್ಬೇ ಫಸ್ಟ್ ನೈಟ್ ಆಗ್ಬಾರ್ದಂತ ಹುಡುಗ. ಆಗ್ಬೇಕಮ್ಮ, ಇಷ್ಟು ವಯಸ್ಸು ಆಗೈತಲ್ಲ, ಈಗ ಯಾಕೆ ಬೇಡ ಅಂತೀರಿ ನೀವು? ಯಾಕಂದ್ರೆ ಆ ಹುಡುಗಿನ ಲವ್ ಮಾಡಕತ್ತೀನಿ ಬೇ ನಾನು. ಲವ್ ಇವತ್ತು ಹೆಂಗಾರ ಮಾಡಿ ಆಕಿನ ಪಟಾಯಿಸ್ಬಿಡ್ತೀನಿ. ಅಲ್ಲ ಬೆಂಗಳೂರಾಗ ಕೆಲಸ ಮಾಡ್ತೀನಿ ನೀನು, ಎಂತ ಬೇಕಂತ ಹುಡುಗಿಯರು ಸಿಗ್ತಾರ. ಮದುವೆ ಮುದುಕನ ಮದುವೆಗಳ ಅಂತ ಹುಡುಗಿನ ಮದುವೆಕಿನಂತೇಳಿ ನೀ ಅಂತ ಹುಚ್ಚದಿದಿ? ತಲೆಗೇನು ಬುದ್ಧಿ ಐತೆ ಅನ್ನೋ ಲಜ್ಜೆ ಐತೆ ಅಂತ ಹುಡುಗಿ ಮಾಡ್ಕೊಂತಂತೆ ಅಲ್ಲ. ಬೇ ಹುಡುಗಿ ಮಸ್ತ್ ಅದಾಳ ಬೇ. ಲವ್ ಏನು ಹೇಳಿ ಕೇಳಿ ಆಗತ್ತೇನ? ಹಾಂ, ಇವತ್ತು ಹೆಂಗಾರ ಮಾಡಿ ಆ ಫಸ್ಟ್ ನೈಟ್ನ ತಡೆದು ಬಿಡ್ರಿ. ಆ ಗ್ಯಾಪಲ್ಲಿ ಹುಡುಗಿನ ಪಟಾಯಿಸ್ಬಿಡ್ತೀನಿ ನಾನು. ಮತ್ತು ನೀನು ಏನಾರ ಮಾಡಿ ನಮ್ಮನ್ನು ಸಿಗಾಕ್ಸ್ಬೇಡ ಪುಣಾತ್ಮ. ನೀನು ಅದ್ರಾಗ ಹುಡುಗ ತೊಡಬಡ ಓಡಾಡಲಿ ನೀನು. ಏ ಗೌರಮ್ಮ, ಆ ಹುಡುಗಿ ಜೀವನ ಉಳಿಸಿದಕ್ಕ ಪುಣ್ಯ ಬರುತ್ತಾ, ಸುಮ್ಮನೆ ಏನಾಗಲ್ಲ. ಕರೆಕ್ಟ್ ನೋಡ್ಬೇಕಾ ನೀವು ಹೇಳಿದ ಕರೆಕ್ಟ್ ಐತಿ. ಈ ಗೌರಮ್ಮ ವಯಸ್ಸಾಯ್ತು ಬುದ್ಧಿಯಲ್ಲಿ ಇಟ್ಟಾಳ ಏನಕ್ಕೆ. ಈತೇನು ಸಾಮಾನ್ಯ ತಲೆತ್ತ ಬೆಂಗಳೂರಾಗಿದ್ದು ಮಾತದನ್ನ ಮತ್ತೇನಾರ ಹೆಚ್ಚು ಕಮ್ಮಿ ಮಾಡಿ ನಮ್ಮ ತಲೆ ಕಟ್ಟಿದ್ ನೀನು. ಯಪ್ಪ, ಎಷ್ಟು ವರ್ಷದಿಂದ ನೋಡಕತ್ತೀನಿ ನಿನ್ನ. ಹೇಗದ ನನ್ನದು, ಎಷ್ಟು ಒಳ್ಳೆತದ ನನ್ನದು ನನಗೆ ಗೊತ್ತೈತಿ. ಬೇಡಪ್ಪ, ನಮ್ಮ ಮೇಲೆ ತಲೆ ಮೇಲೆ ತರಬೇಡ ನೀನು. ಹಂಗಿದ್ರೆ ಬೇಡಪ್ಪ, ನಮ್ಮ ಪಾಡಿ ನಾವು ಬೇಸದೀವಿ. ನೀನೇನಾರ ಮಾಡಕ್ಕೆ ನಮ್ಮ ಮೇಲೆ ತರಕೋಬಂಡ್ ನೀನು. ಬೇಕಾ ನನ್ನ ಮಾತು ಕೇಳ್ಬೆ, ನಾ ಭಾಳ ಒಳ್ಳೆ ಹುಡುಗದೀನಿ. ನಾನು ಹಂಗೆಲ್ಲ ಮಾಡಂಗಿಲ್ಲ. ಯಪ್ಪ ನೀನು ಎಷ್ಟು ಒಳ್ಳೆತದ ನೀನು ಗೊತ್ತಾತ ನನಗೆ. 2 ವರ್ಷದಿಂದ ಗೊತ್ತಾಳ. ಮತ್ತು ದೊಡ್ಡ ಬಿಲ್ಡಪ್ ಕೊಡಕ್ಕೆ ಹೋದಾನ. 2 ವರ್ಷದಿಂದ ಏನು ಮಾಡಿದ್ನ ಬೀತಾ? ಬೆಂಗಳೂರಿಂದ ಒಂದು ಹುಡುಗಿ ಕರ್ಕೊಂಬಂದು ಮದುವೆ ಹಾಕಿನ ಅಂತೇಳಿ. ಹೌದು, ಕರ್ಕೊಂಬಂದಿದ್ದ. ಅಲ್ಲ ಸಿರಿಮಂತ್ರ ಮಗಳು ಹಾಕಿ. ಅಲ್ಲ ನಾನು ಹೇಳಿದ್ದೆ ಹೇಳ್ತಿಲ್ಲ ಬರೇ. ನಾನೇನು ಹೇಳಿದೆ ಮತ್ತೆ? ನಾನು ಹೇಳಿದ್ದೆ ಹೇಳಕ್ಕೆ. ಅಲ್ಲ ನಾನು ಹೇಳಿದ್ದೆ ಹೇಳ್ಬೇಡ, ಬೇರೆ ದೇವ್ರ ಹೇಳಿದ್ರೆ ಹೇಳಿ, ಇಲ್ಲಕ್ಕೆ ಸುಮ್ಮನೆ ಇರು. ನಾ ಸುಮ್ಮನೆ ಇರ್ತೀನಿ ನೋಡು. ದೊಡ್ಡ ಶ್ರೀಮಂತರ ಮಗಳಾಕಿ ಅವ್ರಪ್ಪ ಬಂದು ಕರ್ಕೊಂಡೋಗ್ಯಾನ. ಅವರಪ್ಪ ಬಂದು ಕರ್ಕೊಂಡೋಗ್ಯಾನ. ದೊಡ್ಡ ಶ್ರೀಮಂತರ ಮಗಳು ಹಾಕಿ ಅವರಪ್ಪ ಬಂದು ಕರ್ಕೊಂಡೋಗ್ಯಾನ. ಹುಡುಗಿ ಅಪ್ಪ ಬೇಸ್ ಹೇಳಿ ಕರ್ಕೊಂಡೋಗ್ಯಾನ ಇವಾಗ. ಹುಡುಗಿ ಅಪ್ಪ ಬೇಸ್ ಹೇಳಿ ಕರ್ಕೊಂಡೋಗ್ಯಾನ ಇವನ್ನ. ಹೌದೌದು, ನೀವು ಹೇಳ್ದಂಗೆ ಅದಾನತ್ತ. ಹೌದೌದು. ಈತೇನ್ರ ಹೇಳೇನಂತ ಹೇಳ ಹುಚ್ಚ ಚಕ್ಕರ್ ಮಾಡಿದ್ರ ಊರಾಗ ಮಕ ತೋರ್ಸ್ಲಾರ್ದಾಗತ್ತೆ ನಮ್ಮ ಬಳ್ಯಾಗ. ಈತೇನಾರ ಹೇಳಿದಂದ್ರ ಹುಚ್ಚುಚ್ರಕಾರ ಮಕ ತೋರಿಸ್ದಂತಾಗ ಆಕತಿ ಊರಾಗ. ಯಾರು ಒಬ್ರು ಹೇಳ್ರಿ, ಯಾಕೆ ಹಿಂಗೆ ಮಾಡಕತ್ತೀರಿ? ಮಕ ತೋರ್ಸ್ಲಾರ್ದಂಗ ಆಗೈತಗ. ಮತ್ತೆ ಹಿಂಗೈತಿ ಹೇಳ್ದಾಗ ತಾಳಕ್ ಕುಡಿದ್ರ ಮತ್ತೆ ಮಕ ತೋರಿಸ್ದಂಗ ಆಕತಿ. ಕಟ್ಟೋಗತ್ತವಯ್ಯೋ ನೀವು ಇಬ್ರು ಕಾಲ. ಬೇ ಗೌರಮ್ಮ, ಅದು ಹಿಂದೆ ನಡೆದೋಗಿರೋ ವಿಷಯ. ನಾ ಮತ್ತೆ ಮುಂದೆ ಹಂಗೆ ಮಾಡ್ತೇನೆ ಬೇ. ಆದ್ರೂ ನೀನು ನಂಬಕ್ಕಾಗಲ್ಲಪ್ಪ ಯಪ್ಪ, ಬರೀ ರೊಕ್ಕ ಹೊಡೆಯೋದ್ರಾಗ ಇರ್ತೀನಿ ನೀನು. ಆಯ್ತು ಹೇಳ್ರಿ, ನನ್ನ ಕೆಲಸ ನಾ ಮಾಡ್ಕೋತೀನಿ. ನಾ ಹೆಂಗೆ ಪಟಾಯಿಸ್ಬೇಕಂತ ನನಗೆ ಗೊತ್ತದ, ನಾ ಪಟಾಯಿಸ್ತೀನಿ. ಬೆಂಗಳೂರಾಗ ಎಂತಿಂತ ಹುಡುಗಿಯರ ಪಟಾಯಿಸ್ತೀನಿ ಅಂತ ಈಕಿ ಪಟಾಯಿಸಕ್ಕಾಗಲ್ಲ. ಭಾಳ ಡೇಂಜರ್ ಅದನವ. ಭಾರಿ ಡೇಂಜರ್ ಅದನವ. ಭಾರಿ ಡೇಂಜರ್ ಅನ್ನೋದು ಗೊತ್ತೈತೆ. ಡೇಂಜರ್ ಅಂತ ಹೇಳಕ್ ಬರ್ತಿಲ್ಲ. ಡೇಂಜರ್ ಅನ್ನೋದು ಗೊತ್ತೈತೆ, ಹೇಳಕ್ ಬರ್ತೀನಿ ನಿನಗ. ಸುಮ್ಮನೆ ಯಾವ ಇಬ್ರು ಹೇಳಿದ್ದು ಕೇಳ್ಸ್ಕೊಂಡ್ ನಾನು ತಲೆ ಕಟ್ಟೋಯ್ತಾವ ನಾವು ಹಿಂಗ ಮಾಡ್ತ ನೋಡಿ ಮುಗಿಯಕ್ಕೆ. ನಾ ಮಾತಾಡ್ಬೇಡ್ವೆ ನೀನು. ನಾ ಮಾತಾಡ್ತೇನೆ, ನೀ ಮಾತಾಡಿದ್ ನಾ ಮಾತಾಡ್ತೀನಿ. ನೀ ಮಾತಾಡಿದ್ ನಾ ಮಾತಾಡ್ತೀನಿ. ಓಯ್ ಓಯ್ ಹೀರಾ. ಯಾರ ನಾನಾ? ಹಾ ನೀನ ಬಾಯ್ಲೆ. ಏನಪ್ಪ ನಾ ಅನ್ಕೊಂಡಂಗೆ ಆಗತ್ತದ. ಇದೇ ಗ್ಯಾಪಲ್ಲಿ ಪಟಾಯಿಸ್ಕೊಂಡ್ಬಿಟ್ರತ್ತೆ. ಹೇಳಿ. ಏನು ಒಬ್ಬೊಬ್ಬನ ಮಾತಾಡ್ಕೊಂತ ಬರಾಕತ್ತಿಯಲ್ಲ? ಹಂಗೇನಿಲ್ಲ. ಎಲ್ಲಿ ನಿನ್ನ ಗಂಡ ಮುದುಕ ಕಾಣಕತ್ತಿಲ್ಲಲ್ಲ? ಯಾಕ ಅವ್ರ ಕಂಡ್ರ ಅಷ್ಟು ಹೆದರ್ಕೇನ? ನನಗೆ ಯಾಕೆ ಭಯ, ಸುಮ್ಮ ಹಂಗ ಕೇಳಿದ್ನೆ ಎಲ್ಲದಾರ ಅಂತ. ಯಾಕ ನನ್ ಭಾಳ ನೋಡಕತ್ತಿ, ನನ್ ಭಾಳ ಅಬ್ಸರ್ವ್ ಮಾಡಕತ್ತಿ, ಏನ್ ಸಮಾಚಾರ? ನಾನು ಹಿಂಗೆ ನೋಡಕತ್ತೀನಂತ ನಿನಗೆ ಯಾರು ಹೇಳಿದ್ರೆ? ನಾನೆಲ್ಲ ನೋಡಿನ ಕೇಳಕತ್ತೀನಿ ತಗೋ. ಅವಾಗಿಂದ ಭಾಳ ನೋಡಕತ್ತಿ, ಭಾಳ ಮಾತಾಡ್ತೀನಿ ನಾನು ನೋಡಿ. ಏನಂತ ಹೇಳಿ ವಿಷಯ? ಅಂದ್ರೆ ನಿನಗೂ ನನ್ನ ಮೇಲೆ ಕುಚ್ಚು ಐತಿ? ಹಂಗೇನಿಲ್ಲ, ನನಗೆ ಮದ್ವೆ ಆಗೈತೆ ಅನ್ನೋದು ನಿಂಗೆ ಗೊತ್ತೈತಿಲ್ಲೋ, ಆದ್ರೂ ನನ್ನ ಇಷ್ಟಪಡಕತ್ತಿ. ಕೆಲ್ಸ ಐತಿಲ್ಲೋ ನಿಂಗೆ? ನೀನು ಮುದುಕಿಗೆ ಯಾಕೆ ಇಷ್ಟಪಟ್ಟೆ ಅಂತ ನನಗೆಲ್ಲ ಗೊತ್ತದ. ಅದು ಗೊತ್ತಿದ್ರು ನನ್ನ ಹಿಂದೆ ಯಾಕೆ ಬಿದ್ದೀಯೋ? ನೀ ಸಿಗ್ತೀಯನ್ನೋ ಆಸೆಯಿಂದ?
ಮುದುಕೋಗ್ ಗೊತ್ತಾದ್ರೆ ನೀ ಹ್ಞೂ ಅಣ್ಣ ನಾ ಹೆಂಗಾರ ಮ್ಯಾನೇಜ್ ಮಾಡ್ತೀನಂತ ಹಾಂ ಇವತ್ತು ಸಂಜೆ ನಂದು ಮುದುಕೊಂದು ಫಸ್ಟ್ ನೈಟ್ ಐತಿ ಅದನ್ನ ಹೆಂಗೆ ತಪ್ಸೋದು? ಅದ್ಯಾಕೆ ಚಿಂತೆ ಮಾಡ್ತಿ ಅವು ಹೆಣ್ಮಕ್ಳು ಅದು ಇದು ಏನೇ ಸಮಸ್ಯೆಗಳು ಇರ್ತಾವಲ್ಲ ಹಂಗತೆ ಹೇಳಿ ಸೈಡ್ ಬಂದ್ಬಿಡು ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಹಾಂ. ನೀನು ಹೋಗು, ಮುದುಕ ಬರೋ ಹೊತ್ತಾತು, ನಾ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಹೆಂಗೆ ಮ್ಯಾನೇಜ್ ಮಾಡ್ತಿ? ಇವೋ ನಾ ಹೆಂಗೋ ಮಾಡ್ತೀನಿ, ನೀವು ಹೋಗು. ಹಾಂ ಸರಿ ಬರಲಾ, ಬಾಯ್ ಬಾಯ್. ಗೊರಮ್ಮ 1.5 ಲಕ್ಷ ರೂಪಾಯಿದ ಮಂಚ ಇದಾನ ಅಲ್ಲ 1.5 ಸಾವಿರ ರೂಪಾಯಿ ತಗೊಂಬಂದ ನೋಡು ವಾರಸ್ ನೋಡಲ್ಲಿ. ಅಯ್ಯ ಸುಳ್ಳು ಕಾಣಿಸತ್ತಿತ್ತು ನಮ್ಗೆ 1.5 ಲಕ್ಷ ರೂಪಾಯಿದ ಅಂತೇಳಿ ಬಿಲ್ಡಪ್ ಕೊಟ್ಟಾನ ಸುಮ್ಮನೆ. ಇದೇನಪ್ಪ ನಿಂದ 1.5 ಲಕ್ಷ ರೂಪಾಯಿದ ಮಂಚ? ಬೇ ಸರೋಜ ಮಾತಾಡಕತ್ತಿದೆ, ಮಾತಾಡ ಮತ್ತೆ ನೀನೇ ಹೇಳ್ದಲ್ಲ 1.5 ಲಕ್ಷ ರೂಪಾಯಿ ಮಾಡ್ಸಕ್ಕಿನಂತ. ಎಲ್ಲೈತಿ ನಿಂದು 1.5 ಲಕ್ಷ? ಅಯ್ಯ 1.5 ಲಕ್ಷ ರೂಪಾಯಿ ಅಂತ ನಾವು ಸುಳ್ಳು ಹೇಳಣ, ಸುಮ್ಮನೆ ಬಿಡಪ್ ಕೊಟ್ಟನ. ಅಲ್ಲ ಬೇ ತಂದನ ಏನು ಯಾರ ಮನೆಗೆ ಇಸ್ಕೊಂಬಂದ ನೋಡು, ಅದು ಹಳೇದೈತಿ ಹೊಸದಲ್ಲ. ಹೇಳಕ್ಕಾಗಲ್ಲ ಬಿಡಪ್ ಕೊಟ್ಟನಂತ 1.5 ಲಕ್ಷ ರೂಪಾಯಿ ಮಂಚ ಅನ್ನೋದು. ಬೇ ಗೌರಮ್ಮ ಅದು ಮಾಡಕ್ಕೆ ಕೊಟ್ಟೇನಿ. ಅವ ಏನದ ಗೊತ್ತನ, ಇನ್ನೂ 1 ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಯಾನವ. ಅದಕ್ಕೆ ಇವತ್ತು 1 ದಿವಸದ ಮಟ್ಟಿಗೆ ತಂದಾನ ಇದನ್ನ. ಮತ್ತು ಫಸ್ಟ್ ನೈಟ್ ಮಿಸ್ ಮಾಡಕ್ಕೆ ಬರಂಗಿಲ್ಲ ನೋಡ್ಬೇ. ಹೋಗ್ಲಿ ಬಿಡು, ಈ ವರ್ಷ ಯಾಕೆ ತಗೊಂಬಂದಿ? ನೀನೇನು ಫಸ್ಟ್ ನೈಟ್ ಮಾಡ್ಕೊಳಕ್ ತಗೊಂಬಂದ್ಯಾ ಇಲ್ಲ ಆಕಿನ ಇದ್ರಾಗ ಮಲಿಸಿ ತೂಗಕ್ಕೆ ತಗೊಂಬಂದಿ? ಏ ಸರೋಜಮ್ಮ ಏನು ಮಾತಾಡಕತ್ತೀನಿ ನೀನು? ಇದ್ರ ಮ್ಯಾಗ ಮಲಗಿಸಿ ತೂಗಾಕ್ ತರ್ತಾರನು? ಮತ್ತೆ ಫಸ್ಟ್ ನೈಟ್ ಸಂಬಂಧ ತಂದಾನೆ. ಯಾಕ ನೆಲದ ಮೇಲೆ ಮಲಗಿಸಿ ನಿನ್ ಫಸ್ಟ್ ನೈಟ್ ಮಾಡ್ಕೊಳಕ್ ಆಗಲ್ಲನ? ಆದರೂ ಗೌರಮ್ಮ ಈ ಸರೋಜ ಭಾರಿ ಪ್ರಶ್ನೆ ಮಾಡ್ತಾಳೆ ಬಿಡವೆ. ಸರೋಜ ನಿನ್ಗೆ ಯಾಕೆ ಬೇಕು ಇವೆಲ್ಲ ಆಳಾರ್ಕತ್ತಿ? ಫಸ್ಟ್ ನೈಟ್ ರೆಡಿ ಮಾಡ ನೋಡಿ ಆ ಹುಡುಗಿನ. ಇರ್ಲಿ ಬಿಡು, ಎಷ್ಟು ಗಂಟೆಗೆ ಫಸ್ಟ್ ನೈಟ್ ಮಾಡ್ಕೊಳಕ್ ಕೇಳ್ಯಾರ ನಿನಗೆ? ಇದೇನ ಮೊದ್ಲ ಫಸ್ಟ್ ನೈಟ್ ಅನ್ನ ಅವ್ರದ್ದು ಕೇಳಾಕ? ಏ ಗೌರಮ್ಮ ಏನಂತ ಮಾತಾಡಕತ್ತೀವಿ ನೀನು? ಹಿಂಗೆ ಯಾರ್ದಾರಿದ್ರೆ ಹೇಳಿಗಿಡಿ, ಇದ ನಂದು ಫಸ್ಟ್ ನೈಟ್. ನೀನು ಹಿಂಗೆ ಡಬಲ್ ಮೀನಿಂಗ್ ಮಾತಾಡಕ್ಕೆ ಹೋಗಬೇಡ, ಅದನ್ನು ಬಿಡಿಸಿ ಹೇಳು. ನಂಗೆ ಡಬಲ್ ಮೀನಿಂಗ್ ಅಂದ್ರೆ ಹಿಡಿಸೋದಿಲ್ಲ. ಒಟ್ಟಾಗಿ ಬರಲ್ಲ. ನಾವ್ ಹೇಳಿದ್ದು ನೀವು ಹಿಂಗೆ ಅರ್ಥ ಮಾಡ್ಕೊಂಡ್ರನ? ನಿನಗ ಮೊದಲ ಮದುವೆ ಆಗಿ ಎಲ್ಲ ಮುಗಿಸಿ ಏನು ಇದ ಫಸ್ಟ್ ನೈಟ್ ಅಂತ ಕೇಳಿದ್ವಿ ನಾವು ಅಷ್ಟೇ. ಹಂಗೆ ಬಿಡಿಸಿ ಹೇಳಬೇ. ಮತ್ತು ನೀ ಬಿಡಿಸಿ ಹೇಳಾರ್ದಂಗೆ ಡಬಲ್ ಮೀನಿಂಗ್ ಮಾತಾಡಿದ್ರೆ ನಮಗೆ ಡಬಲ್ ಮೀನಿಂಗ್ ಅಂದ್ರೆ ಮೊದಲೇ ನಾವು ಮಾತಾಡಲ್ಲ. ಯಪ್ಪ ನೀನು ಹೆಂಗ ಅರ್ಥ ಮಾಡ್ಕೋದ್ ಬೇಡ, ನಿನ್ ಫಸ್ಟ್ ನೈಟ್ ಗೊತ್ತಾಗುತ್ತಾ? ಹೋಗು ನಿಂತ್ಕೊಂಬಿಟ್ಟ ನೀಲಿ. ಹಾಂ ಹೌದಲ್ವೇ? ನಾವು ಮಾತಾಡಕ್ಕೆ ನಿಂದ್ರೆ ಬಾಯ್ ತಕ್ಕ ಇಲ್ಲೇ ಇರ್ತಾರಲ್ರಿ. ನಿಮ್ಮ ಫಸ್ಟ್ ನೈಟ್ ಅನ್ನೋದನ್ನ ನೀವು ಮಾರ್ತು ಬಿಟ್ರಲ್ಲ, ಹೋಗ್ರಿ. ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ಫಸ್ಟ್ ನೈಟ್ ಮರ್ತ್ಬಿಟ್ಟೆ. ನಾನು ನೆನಪ ಇಲ್ಲ ನನಗೆ. ಮೇಲ್ಕರ ಹೋಗಪ್ಪ, ಊಡ್ರದಾವ ಇಲ್ಲಿ. ಎಷ್ಟೋ ದಿನದ ಕನಸು ಇವತ್ತು ನನಸಿಗೆ ಹಾಕತ್ತೈತಿ. ಆ ಸ್ವಾಮೀಜಿ ನೋಡಿದ್ರೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡು ಅಂತ ಹೇಳ್ಯಾರ. ಜಲ್ದಿ ಯಾಕೆ ಹೇಳಬಾರ್ದು ಅಂತ ನಾನು. ಡಾರ್ಲಿಂಗ್ ಬರ್ರಿ ಡಾರ್ಲಿಂಗ್, ಇನ್ನು ಎಷ್ಟೊತ್ತು? ಅಷ್ಟೇಕೆ ಅವಸರ? ತೆಗೆದುಕೋ. ಥ್ಯಾಂಕ್ ಯು. ನೋಡಿ ಡಾರ್ಲಿಂಗ್, ನಾ ಹೆಂಗೆ ರೆಡಿ ಆಗೇನು, ಹೆಂಗೆ ಕಾಣತ್ತೀನಿ? ತ್ರಿಪುರ ಸುಂದರಾಂಗಿ. ಇನ್ನೂ ಎಷ್ಟು ಡಾರ್ಲಿಂಗ್? ನೋಡು, ಸ್ವಾಮೀಜಿ ಕರೆಕ್ಟ್ 11 ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಯಾರ. ಇದು ಯಾವಾಗಲೂ ಮುಹೂರ್ತ ತಪ್ಪಾಡ್ದು. ಅದಕ್ಕೆ ನೀ ನಡಿ ಪಟ್ನಂತ ಹಿಂಗಾಸಿ ಬಂದ್ಬಿಡ್ತೇನೆ. ಈ ರೋಜು ಕೊಡು. ಯಾಕೆ ಬೇಕಾ ಹಿಂಗೆ ಅದು ಕೊಡ್ತೀವಿ? ಅಜ್ಜಗೆ ಹಿಂಗೇನಕ್ಕೆ ಮನಸ್ಸಿಗೆ? ಯಾಕ ಏನೋ ಗೊತ್ತಿಲ್ಲ ಗಿಡ್ಡ, ರಾತ್ರಿಯಿಂದ ಮಾತಾಡತ್ತೇ ಇಲ್ಲ, ಹಿಂಗ ಮಕ್ಕೊಂಡಾನ. ಹಾಂ ಹೋಗ್ಬಿಟ್ಟನೆ ನೋಡ್ರಿ ಮತ್ತೆ. ಹಾಂ ನಿಂತು ನಾವು ಹೇಳ್ಬೋಗ್ತೀನಿ. ಗೌರಮ್ಮ, ಆ ಸಂಗಪ್ಪಜ್ಜನ್ ಫಸ್ಟ್ ನೈಟ್ ಆಯ್ತೇನವೇ? ಏ ನನಗೇನು ಗೊತ್ತವೆ? ನೀನು ಹತ್ತು ಚಂದ ಕೇಳ್ತಿಲ್ಲ, ಆ ಮುದ್ಕನ ಕೇಳವು. ಇರ್ಲಿ ಬಿಡ, ನಾನು ಹಂಗೆ ಸುಮ್ಮನೆ ಕೇಳಿದೆ. ಆ ಮುದ್ಕ ಸಿಕ್ಕಿಲ್ಲ, ನೀ ಯಾಕೆ ಶಿಟ್ ಮಾಡ್ಕೇನಿ? ಅಯ್ಯೋ ಶಿವನ, ನಾನು ಯಾಕೆ ಸಿಟ್ಟು ಮಾಡ್ಕೊಳಕ್ ಹೋಗ್ಲಿ? ನಾನು ಮುದುಕನ ಊರ್ ಮಂದಿ ಹುಡುಗಿಯರು ನೋಡಿದ್ರೆ ದೃಷ್ಟಿ ಬರಂಗದ. ನಾನು ಯಾಕೆ ಸಿಟ್ಟು ಮಾಡ್ಕೊಳಕ್ ಹೋಗ್ಲಿ? ನಾಂಬಳ ನೀ ಬೆಲೆ ಹಾಕಿದ್ದೀವಿ. ಬೇ ಗೌಗಮ್ಮಕ್ಕ ಸಹೋಜಕ್ಕ, ಅಲ್ಲಿ ಮೊನ್ನೆ ಆ ಮುದುಕ ಮದುವೆ ಆಗಿದ್ನಲ್ಲ, ಹಾಂ ಆ ಮುದುಕ ಸತ್ ಬಿದ್ದಾನಲ್ಲಿ, ಅವ್ನ ಹೆಂಡತಿ ಅಳ್ಕೋತ ಕೂತಾಳಲ್ಲಿ. ಜಲ್ದಿ ನಡ್ರಿ. ಇದನ್ನ ಹೇಳಿ ಎಷ್ಟು ಮಾಡ್ತಿ? ಇಲ್ಲ ಅಲ್ಲಿ ಅಲ್ಲಿ ಆ ಹುಡುಗಿ ಅಳ್ಳತ್ತಾಳಲ್ಲಿ. ನಡ್ರಿ ಹೋಗಂಬ, ನಡ್ರಿ ನಡಿಬೇ ಗೌರಮ್ಮ, ಇದು ಮಾತಾಡೋದು ಒಂದು ಅರ್ಥ ಆಗೋದು ನನಗ. ಬಾ ಹೋಗಂಬ, ನಡ್ರಿ ಹೋಗಂಬ. ಬೇಸಿದ್ನಲ್ಲತ್ತ ಇದು ಓವರ್ ಬಿಡ್ದಂಗೆ ಮಾಡಿ ನೀನೇನೋ ಮಾತಾಡ್ಸಿನಿ. ನಡಿ. ಬೇ ಅಲ್ಲಿ ಅವ ಸತ್ತು ಬಿದ್ದಾನ ಬೇ ಸಂಗಪ್ಪಜ್ಜ. ಹಾಂ
ಅಯ್ಯೋ ಗೊರಮ್ಮ ಹಾ? ಇಷ್ಟು ವರ್ಷ ಕಾದನ ಅದಕ್ಕೆ ಅವಸರದಾಗ ಏನೋ ಎಡವಟ್ಟು ಮಾಡ್ಕೊಂಡ ನೀ ತಗೋಗಿ ಖರೆ ಬಿಡು ಜೇರ್ಕೆ ಬಿದ್ದಿದೆ ನೀನು ಸಂಗಪ್ಪ ಸಾಯಲಕ್ಕ ಮಾಡವ ಯೋಚನೆ ಮಾಡ್ಕೊಂಡು ಬಿಟ್ಟು ಈಗ ಮಾಡ್ಕೊಂತ ಮುಗಿಯವ ಅಯ್ಯೋ ಹುಡುಗಿ ಸಪ್ಪ ಕುಂತು ಬಿಡತ್ತಿಲ್ಲ ನಿನ್ನ ತಡಿ ಬೇ ಹಂಗೆ ಬರ್ತೀಯಲ್ಲ ಆ ಕಡೆ ತಡಿ ಅಯ್ಯವ ಇದು ಅವಸರದಾಗ ಮುಗಿಯವ ಏನೋ ಹೆಡ್ವಟ್ ಮಾಡ್ಕೊಂತ ನೋಡಿ ಅಯ್ಯೋ ಒತ್ತಾರ ಆ ಕಡೆ ತಡಿಯ ನಾನು ಕೆಡಿ ಬಿಟ್ಟಿದೇವ ಇವ್ವ ಯಾಕಾತಿ ಗೀತಾ ಏನಾತಿವೆ ಮುದುಕಗ ಅಯ್ಯ ನಿನ್ನ ರಾತ್ರಿ ಅಂತ ಬಿಸಿ ಇದ್ನಲ್ ಬೇ ನಾವು ಭಾಳ ಕನಸು ಕಟ್ಗೆ ಮುಗಿಯತ್ತ ಫಸ್ಟ್ ನೈಟ್ ಆತ್ ಬಿಡು ಅನ್ಕೊಂಡಿದ್ವಿ ಹೆಂಗ್ ಬಿದ್ದಾನಲ್ಲ ಬೇತ ನಿನ್ನೆ ಇಲ್ಲೇ ವಾಕಿಂಗ್ ಮಾಡಕತ್ತಿದ್ರು ಬೇ ಬಂದು ಬರ್ರಿ ಅಂತ ಕರೆದೆ 10 ನಿಮಿಷದಾಗ ಬರ್ತೇನಂತ ಹೇಳಿ ಅಂದ್ರೆ ಹಂಗಂತೆ ಒಳಗೆ ಹೋದೆ ಭಾಳ ತನಕ ನೋಡಿದೆ ಬರ್ಲಿಲ್ಲ ನಂಗೆ ನಿಂತು ಬಂದು ಮಕ್ಕೊಂಬಿಟ್ಟೆನ ಮುಂಜಾನೆ ಎದ್ದು ಬಂದು ನೋಡ್ತೀನಿ ಇಲ್ಲೇ ಬಿದ್ದಿದ್ರು ಕೊರಮ್ಮ ಬಾಯಿಲಿ ನಿನ್ನೆ ರಾತ್ರಿ ಫಸ್ಟ್ ನೈಟ್ ಮಾಡಕ್ಕೆ ಹೋಗಿ ಆ ಮುದುಕ ಏನಾರು ಎಡವಟ್ಟು ಮಾಡಿರ್ತಾನೆ ಈಕಿ ಹೋಗಿ ತುಳ್ಳಿರ್ತಾಳೆ ಅದು ಏನಾರು ಆಗೈತೇನ ಇಲ್ಲ ಕೇಳಿಕಿನ ಕೇಳ ನಾನು ಕೇಳಿ ಏನು ಮಾಡ್ಯಾರ ಇಲ್ಲ ಅಂತ ಕೇಳ ಅಷ್ಟೇ ಆಗೈತಿ ಇಲ್ಲ ಅಂತ ಅಲ್ಲ ಏನ್ರ ಆಗೈತಿ ಇಲ್ಲ ಅಂತ ಹೆಂಗೆ ಕೇಳ ಗೀತಾ ನಿನ್ನ ರಾತ್ರಿ ಏನಾರು ಮಾಡಿರ ಅಂದ್ರ ಮುದಿಯತ್ತ ನಿನ್ನೆ ರಾತ್ರಿ ಉಂಡನ ಇಲ್ಲ ಅಂತ ಕೇಳಿದೆ ಹುನ್ ಬೇಷ ಊಟ ಮಾಡೋಣ ಬೇಗ ಹೋಗಮ್ಮ ಇಂಥ ಟೈಮ್ನು ಕಾಮಿಡಿ ಮಾಡ್ತೀವಲ್ಲ ಬೇಗ ಗೊತ್ತಾಗಲ್ಲ ನೋಡಲ್ಲ ಅವ ಬಿದ್ದಾನಲ್ಲಿ ಅಲ್ಲ ನೀನು ರಾತ್ರಿ ಸತ್ತು ಬಿದ್ದಾನೆ ಮುದೇವ ಅಂತ ಎಂತ ಚಂದ ಹೇಳ್ತಿದ್ದಿ ಒಂದ್ಸಲ ಬಂದು ನೋಡ್ಕೊಂಡು ಹೋಗಲ್ಲ ರಾತ್ರಿ ಹೊರಗೆ ಹೌದಲ್ ಬೇ ಗೀತಾ ಒಳಗೆ ಬಂದಿಲ್ಲ ಅಂದ್ರ ಹೊರಗೆ ಬಂದಾರ ನೋಡ್ಬೇಕಿಲ್ಲ ನೀನು ನಾ ಬಂದು ಕರೆದ್ನಿ ಅವ್ರು ಬರ್ತೇನೆ ಅಂದಿದ್ದಕ್ಕೆ ನಾ ಒಳಗೆ ಹೋಗಿ ಮುಕ್ಕೊಂಡಿ ಅವ್ರು ಒಳಗೆ ಬಂದು ಮಕ್ಕೋತಾರತ್ ನಾನು ಸುಮ್ಮ ಅದನಿ ಈ ಮುದುಕಗ ಮೊದಲ ವಯಸ್ಸಾಗೈತಿ ಮೆಲ್ಲಕ್ಕೆ ಓಡಾಡೋದು ಬಿಟ್ಟು ನೋಡಿ ಹೆಂಗ್ ಮಾಡ್ಕ್ಯಾನ ತನ್ನ ಜೀವನ ಕಳ್ಕಂದ ಈಗ ಪಾಪ ಅಲ್ ಬೇ ಅವ್ರು ಒಳಗೆ ಬಂದಿಲ್ಲ ಅಂತ ಹೇಳಿ ನಂಗೆ ಹೆಂಗೆ ಗೊತ್ತಾಗ್ಬೇಕು ಅವ್ರು ಯಾವಾಗ್ಲೂ ಹೊರಗೆ ಮಕ್ಕೋತಾರ ನಾ ಒಳಗೆ ಮಕ್ಕೋತೀನಿ ಅವರು ಬಂದು ಮಕ್ಕೊಂದಾರ ಅಂತ ಹೇಳಿ ತಿಳ್ಕೊಂಡು ನಾ ಸುಮ್ಮನೆ ಆಗ್ಬಿಟ್ಟೇನಿ ನಾನು ನೋಡೇ ಇಲ್ಲ ಹಿಂಗೆಲ್ಲ ಆಗಿದ್ದು ಮುಂಜಾನೆ ನೋಡಕತ್ತೀನಿ ಹಿಂಗೆಲ್ಲ ಆಗಿತ್ತು ಸಮಾಧಾನ ಮಾಡ್ಕೋಬೇಕು ಗೀತಾ ನಾನು ನೋಡ್ಕೋತೀನಿ ನಿನ್ನ ಅಂದ್ಕ ನಾನು ನಿನ್ನ ತಮ್ಮ ಇದ್ದಂಗ ಅಕ್ಕನ ಹೆಂಗೆ ನೋಡ್ಕೋತಾಗಲ್ಲ ಹಂಗೆ ನೋಡ್ಕೋತೀನಿ ನೀ ಏನು ತಪ್ಪು ತಿಳ್ಕೊಬೇಡ ಹಲೋ ಗೀತಾ ಮೇಡಮ್ ಅಳಬೇಡ್ರಿ ಸಮಾಧಾನ ಮಾಡ್ಕೋರಿ ನಾ ಅದೀನಿ ಆ ಮುದುಕಗೆ ನಾನೇ ಸಾಯಿಸಿದ್ದೆ ಹಂಗೆಲ್ಲ ನೋಡ್ಬೇಡ್ರಿ ಸಮಾಧಾನ ರೀ ನಾ ಹೇಳ್ತೀನಿ ಎಲ್ಲ ಈ ರೋಜು ಕೊಡು ಆಹ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ಆಹ ನನ್ನ ಫಸ್ಟ್ ನೈಟು ಆಹ ನನ್ನ ಫಸ್ಟ್ ನೈಟು ರಾತ್ರಿ ಮುದುಕ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಕತ್ತಿದ್ದ ನಾನು ಸರಿಯಾದ ಟೈಮ್ ನೋಡಿ ಒಂದು ಕೈಯಾಗಿರೋ ಕಟ್ಟಿಗೆ ತೊಗೊಂಡು ಟಣ್ಣಂತ ತಲೆ ಹೊಡೆದ್ಬಿಟ್ಟೆ ಮತ್ತೆ ಅಲ್ಲೇ ಒಂದಿಟ್ಟಿಗೆ ಸತ್ತಬಿಟ್ಟ ಈಗ ಹೇಳ ನನಗೆ ಮದುವೆ ಮಾಡ್ಕೋತೀನಿ ಅಂತ ಎಲ್ಲರ ಮುಂದೆ ಸಮಾಧಾನ ಮಾಡ್ಕೆ ಅಂದ್ರೆ ಆಕೆ ಹೆಂಗೆ ಸಮಾಧಾನ ಮಾಡ್ಕೊಂತ ಹೇಳಿ ಸತ್ತಿರದ ಆಕೆ ಗಂಡ ಹೆಂಗೆ ಸಮಾಧಾನ ಹಾಕಿ ಹತ್ತು ಮೂನೆ ಸಿಂಬ್ರಿಲ್ಲ ಕಣ್ಣಾಗ ಒಂದು ನೀರಿಲ್ಲ ಅಷ್ಟೇ ಅಲ್ಲ ಬೇಗವ್ರಮ್ಮ ಹುಡುಗಿ ಇನ್ನು ಸಣ್ಣ ವಯಸ್ಸು ಈಕಿನ ಮುಂದೆ ಯಾರು ಮದುವೆ ಆಗ್ತಾರ ಈ ಮುದಿಯತ್ತ ಮದುವೆ ಆಗಿ 3 ದಿನದಾಗ ಆಕಿನ ಜೀವನ ಹಾಳು ಮಾಡಿಟ್ಟ ಅದಕ್ಕೆ ಚಿಂತೆ ಮಾಡ್ತೀರಿ ಗೀತಾ ಮೇಡಮ್ ಹ್ಞೂ ಅಂದ್ರೆ ಆಕೆ ನಾನೇ ಮದುವೆ ಮಾಡ್ಕೋತೀನಿ ನಂಗೆ ಯಾರೂ ಮದುವೆ ಆಗೋದು ಬೇಡ ನನ್ನ ಜೀವನ ನಾನು ನೋಡ್ಕೋತೀನಿ ಗೀತಾ ನನಗೆ ಗೊತ್ತೈತಿ ನನ್ನ ಜೀವನ ಹೆಂಗೆ ನೋಡ್ಕೋಬೇಕಂತ ಹೇಳಿ ಅಲ್ಲ ಹಿಂಗ್ಯಾಕೆ ಮಾತಾಡಕತ್ತಿ ಇದೆಲ್ಲ ನಿನ್ನ ಸಲಗ ಮಾಡಿದ್ ನಾನು ನಾನು ಇಷ್ಟಪಡಕತ್ತಿ ನಿಜ ಆದ್ರೆ ಹಿಂಗೆ ಕೊಲೆ ಮಾಡು ಹಂಗ ಇವತ್ತ ನನ್ನ ಸಲುವಾಗಿ ಮುದುಕನ್ ಕೊಲೆ ಮಾಡಿ ನಾಳೆ ಈ ಆಸ್ತಿ ಸಲುವಾಗಿ ನನ್ನ ಕೊಲೆ ಮಾಡೋದಿಲ್ಲ ಅನ್ನೋದೇನು ಗ್ಯಾರಂಟಿ ನನಗೆ ಯಾರೂ ಬೇಕಾಗಿಲ್ಲ ನನ್ನ ಜೀವನ ನಾನು ನೋಡ್ಕೊಳ್ಳೋದು ಗೊತ್ತೈತಿ ಅಂದ್ರ ಈ ಮುದುಕನ ಸಾಯಿಸ್ತಾತೈತಾನ ಬೇ ಅಕ್ಕ ಈಕಿ ಏನೇನೋ ಸುಳ್ಳು ಹೇಳಕತ್ತ ನಾ ಯಾಕೆ ಸಾಯಿಸ್ಲಿ ಮುದುಕಗ ನಾನ್ಯಾಕೆ ಸುಳ್ಳು ಹೇಳಿ ನೀನ ಹೇಳಿದಿಲ್ಲ ಈಗ ಕೊಲೆ ಮಾಡೀನಿ ಅಂತ ಹೇಳಿ ನಾನು ಈ ಕಿವ್ಯಾರ ಕೇಳಿಸ್ಕೊಂಡೀನಿ ಪೊಲೀಸ್ನವ್ರಿಗೆ ಹೇಳ್ತೀನಿ ಅವರೇ ಎಲ್ಲ ನೋಡ್ಕೋತಾರ ಗೀತಾ ಹಂಗೆಲ್ಲ ಮಾಡ್ಬೇಡ ನಿನ್ ಕೈ ಮುಗಿತೀನಿ ನಾನು ನಿಂಗೆ ಮದುವೆ ಮಾಡ್ಕೋತೀನಿ ಬಾರ ರಾಣಿ ಹಂಗೆ ಹೋಗ್ತೀನಿ ಬಾರ ನಿನ್ಗೆ ಬಾರ ಗೀತಾ ಹಂಗೆಲ್ಲ ಮಾತಾಡಬೇಡ ಪ್ಲೀಸ್ ನಿನ್ನ ಕೈ ಮುಗಿತೀನಿ ಬಾರ ಹೋಗುನ ಗೀತಾ ಅದು ಮುಂದಲ ಕಾರ್ಯ ಏನೈತೆ ಮಾಡಿ ನಿನ್ನ ಗಂಡಂದು ಇವನ್ನ ಕರ್ಕೊಂಡು ಹೋಗಿ ಎಳ್ಕೊಂಡು ಒದ್ದು ಹೋಗಿ ಕಾನೂನಿಗೆ ಒಪ್ಪಿಸ್ತೀವಿ ಹೌದು ಗೌರಮ್ಮ ನಾವು ಒದ್ದು ಎಳ್ಕೊಂಡು ಹೋಗಂಬಾ ಗೀತಾ ನೀ ಯಾರು ಹೇಳ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಹೋಗುನ ಇಬ್ರು ಕೂಡಿ ಈಗ ಬಾರ ಸರೋಜಿ ನೀವು ಯಾರು ಗಾಬರಿ ಆಗಬೇಡ್ರಿ ನನಗೇನು ಆಗಿಲ್ಲ ನಾ ಏನು ಸತ್ತಿಲ್ಲ
ಅವ ಬಂದು ತಲೆ ಹೊಡೆದಿದ್ದು ಗೊತ್ತೈತಿ, ಅವ ಈಕಿ ಕೂಡ ಏನು ಮಾಡಕತ್ತಾನ ಅನ್ನೋದು ಗೊತ್ತೈತಿ. ನೋಡ್ಕೊಂಡು ಸುಮ್ಮನಿದ್ದೀನ ಪರೀಕ್ಷೆ ಮಾಡೋಣ ಅಂತಂದು ಅವ ತಲೆ ಹೊಡೆದ. ಆದ್ರೆ ಈ ತಲೆ ಐತಲ್ಲ ಕಲ್ಲು ಇದ್ದಂಗೆ ತಲೆ ಇದೆ. ನನಗೇನೂ ಆಗಿಲ್ಲ. ಇವ್ರು ಮಾಡಿದ್ದು ತಪ್ಪಲ್ಲ, ಎಲ್ಲ ನಂದು ತಪ್ಪೈತಿ. ಯಾಕಂದ್ರೆ ಆಗ ವಯಸ್ಸಿನೊಳಗೆ ಮದುವೆ ಆಗ್ಬಿಡ್ಬೇಕು ಬೇ, ಅದಾಗಿಲ್ಲ ಅಂತ ನಾ ಈ ಪರಿಸ್ಥಿತಿ ಅನುಭವಿಸಾಕತ್ತೇನೆ ಅಷ್ಟೇ. ಇದು ಇವ್ರ ತಪ್ಪಲ್ಲ, ಎಲ್ಲ ತಪ್ಪು ನಂದೈತಿ. ಆಗೋ ವಯಸ್ಸಿನ ಮದುವೆ ಆಗಿತ್ತಂದ್ರೆ ಇಷ್ಟೆಲ್ಲ ಹಾಕಿದ್ದಿಲ್ಲ. ಮುದುಕರಿಗೆ ಮದುವೆ ಮಾಡಬಾರ್ದಂತ, ಅಡಿಯೊಳಗೆ ಅಡಿಕೆ ಹೊಡಿಬಾರ್ದಂತ. ಈ ಹುಡುಗಿ ನಾನು ಎಷ್ಟು ನಿಂಬೇಳ ಅಂದ್ರೆ ಪಾಪ ಆಕೆ ಮುಖ ನೋಡಿದ್ರೆ ಗೊತ್ತಾಗ್ತದೆ. ನಾನು ನಿಜವಾಗ್ಲೂ ಸತ್ತು ಹೋಗಿದ್ದೆ ಅಂದರೆ ಪಾಪ ಆ ಹುಡುಗಿ ಬಾಳು ಹಾಳಾಗಿ ಹೋಗಿತ್ತು. ಆಕೆ ವಯಸ್ಸನ್ನು, ಆಕಿನ ಯೌವನನ ನಾ ಹಾಳಾಗಾಕ್ಬಿಡಲ್ಲ. ನಾನು ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ನಾ ಮಾಡಿಸ್ತೇನೆ. ನಮ್ಮಂಥ ವಯಸ್ಸಾದ ಮುದುಕರಿಗೆ ಮದುವೆ ಮಾಡಿದ್ರೆ ಏನಾಕತಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಈಗ. ಇಲ್ಲ ರೀ, ನಾನು ನಿಮ್ಮನ್ನ ಭಾಳ ಇಷ್ಟಪಟ್ಟೀನಿ, ನಾನು ನಿಮ್ಮನ್ನ ಭಾಳ ಪ್ರೀತಿ ಮಾಡಕತ್ತೀನಿ. ಹಂಗೆ ಮಾಡಬೇಡ್ರಿ. ಬೇಡ ಗೀತಾ, ನಿನ್ನ ಭಾಳ ಹಾಳು ಮಾಡ್ಕೋಬೇಡ. ನೀವಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಹಾಂ, ನನ್ನ ಜೊತೆ ಸೇರಿ ನೀನು ಭಾಳ ಹಾಳು ಮಾಡ್ಕೋಬೇಡ. ನೀವಿಬ್ಬರು ಮದುವೆ ಮಾಡಿಸ್ತೇನೆ. ಗೌರಮ್ಮ, ಸರೋಜ, ಇವ್ರು ಮದುವೆ ಮಾಡ್ಸೋಣ ಹೆಂಗೆ? ಮಾಡ್ಸ್ರಿ ಸರ್, ಊರಾಗ ಮಿಕ್ಕಿಗೆ ನೋಡಿ ಸಾಕಾಗೈತೆ ನಮಗೆ. ನೀವ ದೊಡ್ಡ ಮನ್ಸು ಮಾಡಿ ಒಪ್ಪಿರಂದ್ರೆ ಮತ್ತೆ ಇದ್ರಾಗ ಏನಾಯ್ತು? ಮೊದಲ ಸಂಧ್ಯಾಗ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು, ಮಾಡಿಸ್ಬಿಡ್ರಿ ನೋಡ್ರಿ, ನಾ ಹೇಳೋದು ಎಷ್ಟೋ, ಯಾವ್ಯಾವ ವಯಸ್ಸಿನಾಗ ಏನೇನು ಆಗ್ಬೇಕಲ್ಲ ಅದು ಆಗ್ಬಿಡ್ಬೇಕು. ಮದುವೆ ಆಗೋ ವಯಸ್ಸಿನೊಳಗೆ ಮದುವೆ ಆಗ್ಬಿಡ್ಬೇಕು. ಸಾಧನೆ ಆಮೇಲೆ ಮಾಡಕ್ಕೆ ಬರ್ತೈತಿ, ನನ್ನಂಗೆ ಅನ್ಭವಿಸ್ಬೇಕಾಗ್ತೈತಿ. ಅದಕ್ಕೆ ಎಲ್ಲರೂ ವಯಸ್ಸಿದ್ದಾಗ ಮದುವೆ ಆಗ್ರಿ. ಚಲೋ ಹೇಳಿದ್ರಿ ಬಿಡ್ರಿ. ಮಾಡಿದ್ದು ಜಸ್ಟ್ ತಮಾಷೆಗೆ. ಕೊನೆಯಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಒಂದಲ್ಲ ಒಂದು ಸಂದೇಶ ಇರುತ್ತೆ. ಎಲ್ಲದರಲ್ಲೂ ಸಂದೇಶ ಹುಡುಕುವಂತ ಹೋದರೆ ನಾವು ಯಾವುದರಲ್ಲೂ ಸಂದೇಶನ ಹುಡುಕೋಕ್ಕಾಗಲ್ಲ. ಅದರಲ್ಲಿ ಆಳ ಆಗಲ್ಲ ಅಂತ ಹೇಳ್ತೀವಲ್ಲ, ಅದೆಲ್ಲ ಹೊಕ್ಕು ನೋಡಿದಾಗ ಪ್ರತಿಯೊಂದು 30 ಸೆಕೆಂಡ್ ಇರ್ಬೋದು, 10 ಸೆಕೆಂಡ್ ಇರ್ಬೋದು, ಅಥವಾ 10 ತಾಸು ಇರ್ಬೋದು, ಪ್ರತಿಯೊಂದು ವೀಡಿಯೋದಲ್ಲಿ ಒಂದಲ್ಲ ಒಂದು ಥರದ್ದು ಮೆಸೇಜು ಅಥವಾ ಒಬ್ಬರಲ್ಲ ಒಬ್ಬರಿಗೆ ಅದು ರೀಚ್ ಆಗೇ ಆಗುತ್ತೆ. ಪ್ರತಿಯೊಂದರಲ್ಲೂ ನಾವು ಮೆಸೇಜ್ ಹುಡ್ಕೊಂತ ಹೋದರೆ ಮೆಸೇಜ್ ಹುಡ್ಕೋಕ್ಕಾಗಲ್ಲ. ಪ್ರತಿಯೊಂದರಲ್ಲಿ ಮೆಸೇಜ್ ಕೊಡ್ತೀವಿ ಅಂದರೆ ಮೆಸೇಜ್ ಕೊಡೋಕ್ಕಾಗಲ್ಲ. ನಮಗೆ ಎಷ್ಟು ಸಾಧ್ಯನೋ, ನಮ್ಮ ತಂಡದಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮಲ್ಲಿ ಭಾಳ ದಿನ ಆದಮೇಲೆ ಮತ್ತೆ ಸಂಗೀತ ಬಂದಾಳ. ಮತ್ತು ಮಂಜುನಾಥ್ ಸರ್ ಅದ್ಭುತ ಕಲಾವಿದರು. ನೀವೇನು ಇಷ್ಟೊತ್ತು ಈ ಶಾರ್ಟ್ ಫಿಲಮ್ ಏನು ನೋಡಿದ್ದೀರಲ್ಲ, ಅದರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಪ್ರತಿಯೊಂದು ಸೀನಲ್ಲಿ ಪ್ರತಿಯೊಂದು ಡೈಲಾಗ್ ಅವರು 1ರಿಂದ 2 ಟೇಕ್ ಅಷ್ಟೇ ತೊಗೊಳ್ಳೋದು. ಅವರು ಅದ್ಭುತ ಕಲಾವಿದರು. ಸರ್ ಹೇಳ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್. ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಪ್ರಭುಗಳಿಗೆ ಈ ನಿಮ್ಮ ಪುಟ್ಟ ಕಲಾವಿದ ಮಂಜುನಾಥ್ ಪಿಸೆ ಮಾಡುವ ಅನಂತ ಕೋಟಿ ನಮಸ್ಕಾರಗಳು. ನಾ ಇನ್ನೂ ಪುಟ್ಟ ಕಲಾವಿದ ಅವಿನಾಥ್ ಸರ್ ಶಾರ್ಟ್ ಮೂವಿ ಹಾಗೂ ನಮ್ಮ ಮೇಡಮ್ ಅವರು ಒಳ್ಳೆ ಎಲ್ಲಾ ಕಲಾವಿದರನ್ನು ಒಂದುಗೂಡಿಸಿ ಅವರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ತಿದ್ದಿ ಶಾರ್ಟ್ ಮೂವಿ ಅಂತ ಏನೈತಲ್ಲ, ಇದರೊಳಗೆ ಎಲ್ಲರಿಗೂ ಪಾತ್ರದ ಅವಕಾಶಗಳನ್ನು ಕೊಟ್ಟು ನಾನು ಇವ್ರ ಜೊತೆ ಕನಿಷ್ಠ ಒಂದು 6-7 ಶಾರ್ಟ್ ಮೂವಿ ಒಳಗೆ ಕೆಲಸ ಮಾಡಿದ್ದೇನೆ. ಭಾಳ ಪ್ರೀತಿಯಿಂದ ನೋಡ್ಕೊಂತಾರೆ, ಒಳ್ಳೆ ಕಲಾವಿದರನ್ನ ಹಚ್ಕೊಂತಾರೆ. ನನಗೂ ಭಾಳ ಇಷ್ಟ. ಫಸ್ಟಿಗೆ ಅವ್ರಿಗೆ ನಾನು ಒಂದು ಮೆಸೇಜ್ ಹಾಕಿದ್ದೆ, ಸರ್ ನನಗೊಂದು ಅವಕಾಶ ಕೊಡಿ ಸರ್, ನಾನು ನಿಮ್ಮ ಶಾರ್ಟ್ ಮೂವಿ ಒಳಗೆ ಆಕ್ಟಿಂಗ್ ಮಾಡ್ಬೇಕಂತ. ಪಾಪ ಅವ್ರು ಮರುದಿವಸ ಫೋನ್ ಮಾಡಿದ್ರು, ಬನ್ನಿ ಸರ್ ನೀವು ಯಾವ ಅಂತ ಒಂದು ಅವಕಾಶವನ್ನು ಕೊಟ್ಟರು. ಅದೇ ರೀತಿ ಎಲ್ಲ ಡೈರೆಕ್ಟರ್ಗಳು ಆಯಿತು, ಎಲ್ಲ ನಮ್ಮ ನಿರ್ಮಾಪಕರು ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಈ ನಿಮ್ಮ ಪುಟ್ಟ ಕಲಾವಿದ ಮಂಜುನಾಥ್ ಪಿಸೆಯಿಂದ ಅನಂತ ಕೋಟಿ ನಮಸ್ಕಾರಗಳು. ಮತ್ತೆ ಸಂಗೀತ ಭಾಳ ದಿನ ಆದಮೇಲೆ ಬಂದು ಎಲ್ಲರಿಗೂ ನಮಸ್ಕಾರ. ಈಗ ಏನಂತಂದರೆ ಅಲ್ಲಿ ಕ್ಯಾಮ್ರಾ ಸ್ಟ್ಯಾಂಡಲ್ಲಿ ಹಾಕಿ ಇಟ್ಟಿವಿ, ಯಾರು ಇಲ್ಲ ವೀಡಿಯೋ ಮಾಡೋರು, ನಾವೇ ಎಲ್ಲರೂ, ನಾವೇ ಟೆಕ್ನಿಷಿಯನ್ಸು, ನಾವೇ ಡೈರೆಕ್ಟ್ರು, ನಾವೇ ಎಲ್ಲ. ಹಾಗಾಗಿ ಇಲ್ಲಿ ಸ್ಟ್ಯಾಂಡಲ್ಲಿ ಹಾಕಿಟ್ಟು ನಾವೆಲ್ಲ ಕುಂತೀವಿ ಇಲ್ಲಿ. ಮತ್ತು ಎಲ್ಲರಿಗೂ ನಮಸ್ಕಾರ. ನನ್ನ ಟೀಮಿಗೆ ನಾನು ವಾಪಸ್ ಬಂದೀನಿ ಇವತ್ತು. ಒಂದು 2.5 ವರ್ಷದ ಹಿಂದೆ ಬಂದಿದ್ದೆ ನಾನು. ಅವಾಗೆಲ್ಲ ನೀವು ನೋಡಿರ್ತೀರಿ, ರಾಮಗೀತಾದಲ್ಲಿ ಜಾಸ್ತಿ ಪ್ರಚಾರ, ಜಾಸ್ತಿ ಹೆಸರನ್ನು ತಂದು ಕೊಟ್ಟವರೆಲ್ಲ ನೀವೇನೆ. ಹಾಗೆ ನಮ್ಮ ಸರ್ ನೀವು ಎಲ್ಲ ನಮ್ಮ ಡೈರೆಕ್ಟ್ರಿ ಸರ್ ಹಾಗೂ ತಮ್ಮ ಅಭಿಮಾನ ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿದೆ. ಹಾಗೆ ಈ ಕಲೆನ ಬಿಟ್ಟು ಹೋಗದಿರುವಂತೆ ನಮ್ಮ ತಡೆದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಈ ಸಪೋರ್ಟಿಗೆ. ಹಾಗೆ ಮತ್ತು ನಮ್ಮ ಸರ್ನ ಮುಂದಿನ ಎಲ್ಲ ಚಿತ್ರಗಳಿಗೂ ಕೂಡ ತಾವು ಪ್ರೋತ್ಸಾಹವನ್ನು ಕೊಡಬೇಕು, ಇದೇ ರೀತಿ ಬೆಳೆಸಬೇಕು, ನಮ್ಮ ಚಿಕ್ಕ ಪುಟ್ಟ ಕಲಾವಿದರು ನಮ್ಮನ್ನೆಲ್ಲರನ್ನೂ ಬೆಳೆಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇದೇ ಥರ ನಮ್ಮ ಶಾರ್ಟ್ ಫಿಲಮ್ಸ್ಗಳೆಲ್ಲ ಬರ್ತಾ ಇರ್ತವೆ. ಶಾರ್ಟ್ ಫಿಲಮ್ ಎಂಡಿಂಗಲ್ಲಿ ನಾವು ಯಾವತ್ತೂ ಈ ಥರ ಇಟ್ಟಿಲ್ಲ, ಸುಮ್ಮನೆ ಇದು ಒಂದು ಟೈಮ್ ಇರಲಿ, ಎಲ್ಲ ಥರದ್ದು ಎಕ್ಸ್ಪೆರಿಮೆಂಟ್ ಆಗಬೇಕು ಅಂತ ಎಂಡಿಂಗಲ್ಲಿ ಈ ಥರ ಇಟ್ಟಿವಿ. ಮತ್ತು ಸಂಗೀತ ಸಮಾಚಾರ ನಾನು ಮತ್ತು ಮೊದಲನೇದಾಗಿ ಸಂಗೀತ ಮ್ಯಾಮ್ ಜೊತೆ, ಸಂಗೀತ ಮತ್ತು ಮಂಜುನಾಥ್ PCA ಸರ್ ಜೊತೆ ಆಕ್ಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಜೈ ಹಿಂದ್, ಜೈ ಕರ್ನಾಟಕ. ತಗೋರಿ ಮೇಡಮ್. ಹಂಗೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ
ಹೊಸದ ಅಂದ್ರೆ ಇದನ್ನು 3 ವರ್ಷದ ಹಿಂದೆ ಮಾಡಿವಿ ಮತ್ತೆ ಹೊಸದಾಗಿ ಮತ್ತೆ ಎಂಟ್ರಿ ಕೊಟ್ಟು ಮಾಡ್ತಾ ಇದೀವಿ. ಮತ್ತೆ ಮೊದಲು ಮಾಡಿದವ್ರನ್ನೇ ಕರ್ಕೊಂಡ್ ಬಂದಿರಲ್ರಿ ನೀವು ಯಾರು ಸರ್ದು ಸೂಪರ್ ಹಿಟ್ ಆಗಿರುವಂತ ಕಂಟೆಂಟ್ ಇರುತ್ತೆ ಸರ್, ಅವ್ರದ್ದೇ ಆದಂತ ಒಂದು ಒರಿಜಿನಲ್ ಕಂಟೆಂಟ್ ಇದೆ, ಅದನ್ನೇ ಅವ್ರು ಬೆಳೆಸ್ಕೊಂಡು ಹೊಂಟಿದ್ದಾರೆ. ಇದಕ್ಕೆ ನೀವು ಸಪೋರ್ಟ್ ಮಾಡಿ, ಬಿಕಾಸ್ ಇದನ್ನ ಯಾರು ಮಿಕ್ಸಿಂಗ್ ಮಾಡಕ್ ಆಗಲ್ಲ. ಅಕಸ್ಮಾತ್ ಮಿಕ್ಸಿಂಗ್ ಮಾಡಿದ್ರು ಅದು ಅವಿನಾಶ್ ಸರ್ನ ಕಾಪಿ ಮಾಡಿದ್ದಾರೆ ಅಂತಾನೆ ಅನ್ಸೋದು. ಸೊ ಇದಿರೋದು ನಿಜವಾಗ್ಲೂ ಒರಿಜಿನಾಲಿಟಿ. ನಾವು ಕಲ್ತಿರೋವಂಥ ವರ್ಕ್ ಇಷ್ಟು ಈಗೇನು ನೋಡ್ತಾ ಇದ್ದೀರೋ ಅಷ್ಟನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಅದಕ್ಕಿಂತ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿ ಇನ್ನೇನೋ ಮಾಡಬೇಕು ಅಂತ ಹೇಳಿ ಹೋಗಿ ಇನ್ನೇನೋ ಕಳ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ನಮ್ಮ ರೇಂಜಿಗೆ ನಮ್ಮ ಕಲಾವಿದರು ಹೆಂಗಿರ್ತಾರೋ ಹಂಗೆ ನೋಡ್ರಿ. 2.5 ವರ್ಷ ಆದ್ಮೇಲೆ ಬಂದಾಳ, ಒಂದಿನ ಅಟ್ಲೀಸ್ಟ್ ತಿನ್ನಕ್ಕೆ ತಂದಾಳ ಬಾಳೆಹಣ್ಣು ತಗೊಂಬಂದಾಳ. ಸರ್ ನೀವು ಇಷ್ಟು ದೊಡ್ಡ ತಂದಿನಿ ತಂದಿಯಾ? ಮತ್ತೆ ಬೇರೆ ಏನು ತಗೊಂಬಂದಿ? 2 ವರ್ಷದ ಗ್ಯಾಪಲ್ಲಿ ಅಟ್ಲೀಸ್ಟ್ 2 ವೆರೈಟಿ ಆದರೂ ತರಬೇಕಲ್ಲ ಸರ್. ಬನ್ನಿ ಸರ್, ಇವತ್ತು ನೀವು ಅಷ್ಟೇ ಅಲ್ಲ, ಎಲ್ಲರೂ ಬರ್ರಿ, ಹೋಗಿ ಇವತ್ತು ಸೇವ್ಪುರಿ ತಿನ್ ಬರೋಣ. ಶಿವಪುರಿ ಯಾರು ಸ್ಪಾನ್ಸರ್? ಸ್ಪಾನ್ಸರ್ ನಮ್ ಸರ್. ಎಲ್ಲ ನೋಡ್ರಿ ಕ್ಲಾಪ್ಸ್. ಯಾರು ಮಾಡಿಸ್ತಾರೆ ಬರ್ರಿ, ಹೋಗಂಬರ್ರಿ. ಬಾಯ್ ಬಾಯ್ ಬಾಯ್.